ದಕ್ಷಿಣ ಕನ್ನಡದ ಸುಳ್ಯ ಕ್ಷೇತ್ರದ ಬಿಜೆಪಿ ಶಾಸಕಿ ಭಾಗೀರಥಿ ಮುರುಳ್ಯ ಅವರ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಖಾಸಗಿ ಶಾಲಾ ಕಟ್ಟಡಕ್ಕೆ 50 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ, ಸರ್ಕಾರದ ದುಡ್ಡನ್ನ ಖಾಸಗಿ ಶಾಲೆ ಕೊಟ್ಟಿದ್ದಾರೆ ಅಂತ. ಅದರಲ್ಲೂ ಸಂಘ ಪರಿವಾರದ ಆಡಳಿತದ ಶಾಲೆಗೆ ಅನುದಾನ ಹಂಚಿಕೆ ಮಾಡಿದ್ದಾರೆ ಅಂತ. ಸರ್ಕಾರಿ ಶಾಲೆಗಳು ದುಸ್ಥಿತಿಯಲ್ಲಿದ್ದಾವೆ, ಆದರೆ ಇವರು ಖಾಸಗಿ ಶಾಲೆಯೊಂದಕ್ಕೆ RSS ನಿಂದ ನಡೆಸಲ್ಪಡುವಂಥ ಸಂಸ್ಥೆಗೆ ಅನುದಾನ ಕೊಟ್ಟಿದ್ದಾರೆ 50 ಲಕ್ಷ ಅಂತ. ಕಡಬ ತಾಲೂಕಿನ ಸರಸ್ವತಿ ಶಿಕ್ಷಣ ಸಂಸ್ಥೆಗೆ ಅನುದಾನ ಕೊಟ್ಟಿದ್ದಾರೆ. ಕಡಬ ಬ್ಲಾಕ್ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಗೆ ಮತ್ತು ಡಿಸಿಗೆ ದೂರು ಕೊಟ್ಟಿದ್ದಾರೆ. ಕಡಬ ತಾಲೂಕಲ್ಲಿ 118 ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿದ್ದಾವೆ. ಆ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯದ ಕೊರತೆ ಇದೆ. ಸರ್ಕಾರಿ ಶಾಲೆಗಳನ್ನು ಕಡೆಗಣಿಸಿ ಖಾಸಗಿ ಶಾಲೆಗೆ, ಸಂಘ ಪರಿವಾರದ ಶಾಲೆಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಅವರಿಗಿರುವಂಥ 25 ಕೋಟಿಯ ವಿವೇಚನ ಅನುದಾನವನ್ನು, ಅದರಲ್ಲಿ 50 ಲಕ್ಷವನ್ನು ಈ ಶಾಲೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪ ಇದು. ನೋಡ್ತಾ ಇದ್ದೀರಿ ಡಾಕ್ಯುಮೆಂಟ್ ಅನ್ನ. ಕಡಬ ತಾಲೂಕಿನ ಕೋಡಿಂಬಾಳ ಗ್ರಾಮದಲ್ಲಿರುವಂಥ ಸರಸ್ವತಿ ವಿದ್ಯಾಲಯದ ಕಟ್ಟಡ ರಚನೆಗೆ 50 ಲಕ್ಷ ರೂಪಾಯಿ ಅನುದಾನವನ್ನ ಭಾಗೀರಥಿ ಮುರುಳ್ಯ ಅವರು ಮಂಜೂರು ಮಾಡಿಸಿದ್ದಾರೆ. ಶಾಸಕೀಯ ವಿವೇಚನಾಧಿಕಾರವನ್ನು ಬಳಸಿ ಅನುದಾನವನ್ನು ಕೊಟ್ಟಿರೋದು. ಬಟ್ ಕಾಂಗ್ರೆಸ್ ಕೇಳ್ತಾ ಇರೋದಿಲ್ಲಿ, ಸರ್ಕಾರಿ ಶಾಲೆಗಳೇ ದುಸ್ಥಿತಿಯಲ್ಲಿದ್ದಾವೆ, ಸರ್ಕಾರಿ ಶಾಲೆ ಕೊಡೋದನ್ನು ಬಿಟ್ಟು ಸಂಘ ಪರಿವಾರದ ಆಡಳಿತದಲ್ಲಿರುವಂಥ ಶಾಲೆಗೆ ಅನುದಾನ ಕೊಟ್ಟಿದ್ದಾರೆ. ಇದು ಸರಿನಾ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳ್ತಾ ಇದೆ. ಅವರು ಸರ್ಕಾರದಿಂದ ನೀಡಿದಂತಹ 25 ಕೋಟಿ ರೂಪಾಯಿ ಸುಳ್ಯದ ಅಭಿವೃದ್ಧಿಗೋಸ್ಕರ, ಬಡಜನರ ಅಭಿವೃದ್ಧಿಗೋಸ್ಕರ ಕೊಟ್ಟಂತಹ ಅನುದಾನವನ್ನು ಇವತ್ತು ಖಾಸಗಿ ವಿದ್ಯಾಸಂಸ್ಥೆ ಆಗಿರತಕ್ಕಂತಹ ಕಡಬದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಸರಸ್ವತಿ ವಿದ್ಯಾಲಯಕ್ಕೆ ನೀಡಿದ್ದಾರೆ. ಕಡಬದಲ್ಲಿ ಇವತ್ತು ಅನೇಕ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುವ ಹಂತದಲ್ಲೂ ಇರುವ ಶಾಲೆಗಳಿದ್ದಾವೆ. ಈ ಸರ್ಕಾರಿ ಶಾಲೆಗಳಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳೆಲ್ಲ ಅತೀ ಬಡ ವಿದ್ಯಾರ್ಥಿಗಳು, ನಿರಾಶ್ರಿತ ವಿದ್ಯಾರ್ಥಿಗಳು, ಇಂಥವರೇ ಕಲಿತಾ ಇರುವಂಥದ್ದು. ಆದರೆ ನಮ್ಮ ಸುಳ್ಯದಲ್ಲಿರತಕ್ಕಂಥ ಶಾಸಕರಾಗಿರ್ತಕ್ಕಂಥ ಭಾಗೀರಥಿ ಮುರಳಿಯರವರು ಬಡವರು ಆಗಿದ್ದರೂ ಕೂಡ, ನಾನು ಬಡವಳು ಅಂತ ಹೇಳ್ತಾಳೆ, ಆದರೆ ಬಡವರಾಗಿದ್ದರೂ ಕೂಡ ಬಡವರ ಬಗ್ಗೆ ಕಾಳಜಿ ವಹಿಸದೆ ಯಾವುದೋ ಒಂದು ದೊಡ್ಡ ದೊಡ್ಡ ಕುಳಗಳು ನಡೆಸುತ್ತಿರುವಂತಹ ವಿದ್ಯಾಸಂಸ್ಥೆಗಳಿಗೆ ಅನುದಾನಗಳನ್ನು 50 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊಟ್ಟುಕೊಂಡು ಇವತ್ತು ಜನರಿಗೆ, ಸುಳ್ಯದ ಜನತೆಗೆ ಏನಿದೆ ಮೋಸವನ್ನು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಕಡಬದ ಕೇಂದ್ರ ಭಾಗದಲ್ಲಿರತಕ್ಕಂತಹ ಮಾದರಿ ಶಾಲೆಯಲ್ಲಿ ಅನೇಕರಿಗೆ ವಿದ್ಯಾರ್ಥಿಗಳಿಗೆ ಜೀವನವನ್ನು ಕಟ್ಟಿಸಿಕೊಟ್ಟಂಥ ಒಂದು ವಿದ್ಯಾಸಂಸ್ಥೆ ಅದಿವತ್ತು ಕುಸಿದು ಬೀಳುವಂಥ ಹಂತದಲ್ಲಿದೆ. ಅದರ ಸರಸ್ವತಿ ವಿದ್ಯಾಲಯದ ಪಕ್ಕದಲ್ಲೇ ಕಾರ್ಯಾಚರಿಸುತ್ತಿರುವಂತಹ ಓಂತ್ರಡ್ಕ ಸರ್ಕಾರಿ ಶಾಲೆ ಏನಿದೆ ಅದು ಕೂಡ ಕುಸಿಯುವಂಥದ್ದಲ್ಲಿದೆ. ಅಂಗನವಾಡಿಗಳು ಅನೇಕ ಇವತ್ತು ಖಾಸಗಿಯಲ್ಲಿ ಬಾಡಿಗೆಯನ್ನು ಕೊಟ್ಟು ಮಕ್ಕಳಿಗೆ ಅಂಗನವಾಡಿಗೆ ಕಳಿಸುವಂಥ ವ್ಯವಸ್ಥೆ ಇದೆ. ಇದೆಲ್ಲವೂ ಕೂಡ ಇರುವಾಗ ಈ ಖಾಸಗಿ ವಿದ್ಯಾಸಂಸ್ಥೆಗೆ ಅನುದಾನವನ್ನು ಕೊಟ್ಟಿರುವಂಥದ್ದು ಅವರ ಕಾರ್ಯಕರ್ತರನ್ನು ಅಥವಾ ಬಿಜೆಪಿ ನಾಯಕರನ್ನು ಓಲೈಸಲಿಕ್ಕೆ ಮಾಡಿದಂತಹ ಒಂದು ಕೆಲಸ ಅಂತ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.